ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಏನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಡೆಲ್ಲಿಗೆ ಹೊರಟಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ, ನೀವು ಯಾವ ರೀತಿ ಚಾಲಕರ ನಿರ್ವಾಹಕರು BMTC ಮತ್ತು KSRTCಯ ಒಂದು ನಿರ್ವಾಹಕರ ಚಾಲಕರಿಗೆ ಯಾವ ರೀತಿ ದ್ರೋಹ ಬರೆದ್ರಿ, ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸಿದ್ರಿ, ಯಾವ ರೀತಿ ನೀವು ನಿಮ್ಮ ಒಂದು ಹೋರಾಟದ ಕಿಚ್ಚನ ಬೆಂಕಿ ಹತ್ತಿಸಿ ಯಾವ ರೀತಿ ಮನೆಗೆ ಸೇರಿಕೊಂಡ್ರಿ, ಎಲ್ಲವೂ ಮಾಧ್ಯಮದಲ್ಲಿ ಪ್ರಸಾರ ಆಯಿತು. ನಿಮ್ಮ ಒಂದು ಎಳೆ ಬಿಚ್ಚಿಟ್ರೆ ನಿಮ್ಮ ಹೋರಾಟಗಳನ್ನ ಇಡೀ ರಾಜ್ಯದ ಜನತೆ ಗೊತ್ತಿದೆ. ನೀವು ಹೋಗಿ ಹೋರಾಟ ಮಾಡಿ ಏನು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು ಅಂತ ಏನಿಲ್ಲ. ಡೆಲ್ಲಿಗೆ ಹೋಗಿ ಇವತ್ತಿನ ಏನು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಹೋರಾಟದಲ್ಲಿ ಎಲ್ಲಿತ್ತು ನಿಮ್ಮ ಹೋರಾಟದ ಕಿಚ್ಚು? ಹುಬ್ಬಳ್ಳಿಲಿ ಹೋರಾಟಕ್ಕೆ ಬಂದಿಲ್ಲ. ಮತ್ತು ನಾಗರಹೊಳೆಯಲ್ಲಿ ಏನು ನಡೀತಿದ್ದು ಮೈಸೂರಿನ ಅಲ್ಲಿ ಪ್ರಕಾಶ್ ಅಣ್ಣನವರು, ಹೊನ್ನೂರು ಪ್ರಕಾಶ್ ಅವರು ಹೋರಾಟಕ್ಕೆ ನಿಂತಾಗ ಅಲ್ಲೂ ಸಪೋರ್ಟ್ ರೈತ ಸಂಘದವರಾಗಲಿ ಅಲ್ಲೂ ಹೋರಾಟಕ್ಕೆ ಬರಲಿಲ್ಲ. ನೀವು ನಿಮ್ಮ ಹೋರಾಟದ ಕಿಚ್ಚು ಏನಿದೆ? ಎಲ್ಲೆಲ್ಲಿ ಬಂದಿದ್ದೀರಾ ನೀವು? ಯಾವುದೂ ಸಹ ಎಲ್ಲವೂ ಶೂನ್ಯ ಆಗಿದೆ. ರಾಜ್ಯದಲ್ಲಿ ಇವತ್ತು ನೀವು ಸಮಸ್ಯೆಗಳು ಎಷ್ಟಿದೆ, ಆಯಾ ಕಾಲಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ. ರಾಜ್ಯದಲ್ಲಿ ಇವತ್ತು ಸೆರೆದಂಥ ರೈತನಿಗೆ ಉತ್ತಮವಾದಂಥ ಬೆಲೆ ಕೊಡ್ಕೊಳ್ಳುವಂಥ ಒಂದು ಇದಿಲ್ಲ. ಏನು ಉತ್ತಮ ಆತ್ಮಹತ್ಯೆಗಳು ಆಗ್ತಿದೆ. ಇವತ್ತು ರೈತನ ಸಮಸ್ಯೆಗಳು ಎಷ್ಟಿದೆ. ಇವತ್ತು ರಾಜ್ಯದ ಬರ ಪರಿಸ್ಥಿತಿಯ ಸರ್ಕಾರ ಎಚ್ಚರಿಸುವಂಥದ್ದಲ್ಲಿ ಏನೂ ಇಲ್ಲ. ನಿಮ್ಮದು ರೈತ ಸಂಘದಲ್ಲಿ ನಾನು ಅದು ಮಾಡ್ಬಿಟ್ಟಿದ್ದೀನಿ, ನಾನು ಇದು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ? ನಿಮಗೆ ಜವಾಬ್ದಾರಿ ಇದೆಯಾ? ರಾಜ್ಯದ ಸಮಸ್ಯೆಗಳು ಬಿಟ್ಟು ನೀವು ಏನೋ ದಬ್ಬಾಕ್ತೀನಿ ಅಂತೇಳಿ ಮಾಧ್ಯಮದಲ್ಲಿ ಏನು ಮೈಕ್ ಕೊಟ್ಟಂಥ ಸಂದರ್ಭದಲ್ಲಿ ಏನು ಹೇಳಿಕೆಗಳನ್ನ ಏನು ಪುಂಕಿ ಹೇಳ್ತೀರಾ? ಎಷ್ಟು ಇವತ್ತು ಡೆಲ್ಲಿಲಿ ಏನು ನಿರ್ಭಯ ಹತ್ಯೆಯಾಗಿ ಏನೋ ಅತ್ಯಾಚಾರ ಆಯಿತು, ಅಲ್ಲಿ ಏನು ಮಾಡ್ತಿದ್ರಿ ನೀವು? ಅಲ್ಲಿನ ಒಂದು ಹೋರಾಟದಲ್ಲಿ ಎಲ್ಲೋಗಿದ್ರಿ? ಇಲ್ಲಿ ಒಂದು ಅತ್ಯಾಚಾರ ಆಗಲಿ, ಒಂದು ಹೋರಾಟಗಳು ಯಾವ ರೀತಿ ನೀವು ಕಿಚ್ಚನ್ನು ಹಚ್ಚಿದ್ದೀರಾ? ನಿಮ್ಮ ಹೋರಾಟ ಎಲ್ಲವೂ ಶೂನ್ಯ ಆಗಿದೆ. ನೀವು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಂದು ರೈತ ಸಂಘ ಆಗಲಿ, ರೈತ ಒಂದು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ, ಚಳುವಳಿ ಮಾಡ್ತೀನಿ ಅಂದರೆ ನಿಮಗೆ ಮಾನ ಮರ್ಯಾದೆ ಇಟ್ಕೊಂಡು ನೀವು ಹೋರಾಟಕ್ಕೆ ಬರಬೇಕು. ನಿಮ್ಮ ಒಂದು ಜವಾಬ್ದಾರಿ ಇಲ್ಲದಂಥ ಈ ಹೋರಾಟಕ್ಕೆ ಇಡೀ ರೈತ ಸಂಘ ಒಂದು ಧಿಕ್ಕಾರಕ್ಕೆ ಹೋಗುತ್ತೆ. ನೀವು ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ದಯವಿಟ್ಟು ಮನೇಲಿ ಇರಿ, ಇಲ್ಲಾಂದರೆ ಗಡಿಪಾರಾಗಿ ಇಷ್ಟು ದಿನ ಎಲ್ಲಿ ವಿದೇಶದಲ್ಲಿ ಇದ್ರ ಇವತ್ತು ನೀವು ಏನು ಡೆಲ್ಲಿಲಿ ಹೋಗಿ ಇದು ಮಾಡ್ತೀನಿ ಅಂತ ಮಾಧ್ಯಮದಲ್ಲಿ ಮೈ ಕೊಟ್ಟಂಥ ಸಂದರ್ಭದಲ್ಲಿ ದೊಡ್ಡ ಬೊಗಳೆ ಬಿಡುವಂಥ ನೀವು ಮಾಧ್ಯಮದಲ್ಲಿ ನಿಮ್ಗೇನಾದರೂ ಈ ಜವಾಬ್ದಾರಿ ಇದೆಯಾ? ನಿಮ್ಮ ಎಳೆನ ಇಡೀ ಮಾಧ್ಯಮನೇ ಬಿತ್ತರ ಮಾಡಿದೆ. ನೀವು ರೈತ ಸಂಘಕ್ಕೆ ಒಂದು ಕಪ್ಪು ಚುಕ್ಕೆ. ನೀವು ರೈತ ಸಂಘಕ್ಕೆ ನಿಮ್ಮಂಥವ್ರು ಬೇಕಾಗಿಲ್ಲ. ಇವತ್ತು ರೈತ ಸಂಘ ಹಾಳಾಗಿದೆ, ರೈತ ಸಂಘಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತೆ ನಿಮ್ಮಂಥವರಿಂದನೇ. ಇವತ್ತು ಪುಟ್ಟಣ್ಣಯ್ಯನವರಾಗಲಿ, ಪ್ರೊಫೆಸರ್ ನಂಜುಂಡ ಸ್ವಾಮಿಯವರಾಗಲಿ, ಅವರ ಹೋರಾಟದ ಕಿಚ್ಚುಗಳು ರೈತ ಸಂಘಕ್ಕೆ ಒಂದು ಗಟ್ಟಿಯಾಗಿ ನೆಲೆಯಾಗಿ ನಿಂತಿತ್ತು. ಅವರ ಹೋರಾಟಗಳು ಯಾವ ರೀತಿ ಇತ್ತು ಅಂದರೆ, ಪೊರಕೆದ ಹೋರಾಟ ಆಗಲಿ, ಬಾಯಿ ಅಲೆಡ್ಕೆ ಉಗುಳೋದಾಗಲಿ, ಇನ್ನೊಂದು ದೇವರಾಜ ಅರಸರಾಗಲಿ, ಗುಂಡೂರಾವ್ರಾಗಲಿ, ಅಂದಿನ ಮುಖ್ಯಮಂತ್ರಿಗಳನ್ನೇ ವಿಧಾನಸೌಧದಲ್ಲಿ ನಡಗಿಸುವಂಥ ಒಂದು ಹೋರಾಟಗಳನ್ನ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮಾಡಿದರು. ಆ ಹಳ್ಳಿಗಳಲ್ಲಿ ಯಾವುದೇ ಒಂದು ಲೈನ್ಮ್ಯಾನ್ ಆಗಲಿ, ಒಂದು ಅಧಿಕಾರಿಗಳಾಗಲಿ ಏನು ಕಾಲಿಡಬೇಕು ಅಂದರೆ ಜವಾಬ್ದಾರಿಯಿಂದ ಇಡಿ ಅಂತ ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದು. ಅಂಥ ಒಬ್ಬ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಅವರ ಒಂದು ಹೋರಾಟದ ಕಿಚ್ಚಲ್ಲಿ ನೀವು ನಿಮ್ಮಂಥವ್ರು ಇದ್ದಿದ್ದು, ನೀವು ಬೆಳೆದಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ ರೈತ ಸಂಘದಲ್ಲಿ ಇರುವಂಥದ್ದು. ನಿಮ್ಮ ಹೋರಾಟಗಳು ಕಿಚ್ಚು ಯಾರಿಗೂ ಬೇಕಾಗಿಲ್ಲ. ನಿಮ್ಮ ಒಂದು ಸ್ವಯಿಷ್ಟ ದುಡ್ಡು, ನಿಮಗೆ ಬೇಕಾಗಿರುವಂಥದ್ದು ದುಡ್ಡು ಮತ್ತು ಹಣಬಲ ಮತ್ತು ಇದಕ್ಕೋಸ್ಕರ ನಿಮ್ಮ ಒಂದು ರಾಜಕಾರಣ ಇನ್ನೊಂದು ನಿಮ್ಮ ಸ್ವಯಿಷ್ಠೆಗೆ ನೀವು ಈ ಒಂದು ಹೋರಾಟಕ್ಕೆ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಎಚ್ಚರಿಕೆ ನಡೆಯಿಲ್ಲ ಅಂದರೆ ರೈತ ಸಂಘ ನಿಮ್ಮನ್ನು ಧಿಕ್ಕರಿಸುತ್ತೆ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲ್ಲ. ನಿಮ್ಮ ಹೋರಾಟ ನಮಗೆ ಬೇಕಾಗಿಲ್ಲ. ರೈತ ಸಂಘ ಗಟ್ಟಿಯಾಗಿದೆ. ರೈತ ಸಂಘದಲ್ಲಿ ಇನ್ನಷ್ಟು ಹೊಸ ಮುಖಗಳು ಬರ್ತಿದ್ದಾರೆ. ಮತ್ತು ದರ್ಶನ್ ಪುಟ್ಟಣ್ಣಯವರ ಒಂದು ಶಕ್ತಿಲಿ ಇವತ್ತು ರೈತ ಸಂಘ ಗಟ್ಟಿಯಾಗಿ ನಿಂತಿದೆ, ಸದೃಢವಾಗಿ ನಿಂತಿದೆ. ಒಂದು ಕೊಪ್ಪಳ ಹೋರಾಟದಾಗಲಿ, ಏನು ಕೊಪ್ಪಳ ಹೋರಾಟ ವಿಚಾರ ಆಗಲಿ, ನನ್ನಂಥ ಎಷ್ಟೋ ರೈತ ಸಂಘದ ಯುವಕರುಗಳು ಹೋರಾಟಗಳಿಗೆ ಮಾಡ್ತಿದ್ದೀವಿ. ಇವತ್ತು ಹೊಸ ಯುವಕರು ಬರ್ತಿದ್ದಾರೆ ರೈತ ಸಂಘದಲ್ಲಿ. ರೈತ ಸಂಘ ಮುನ್ನಡೆಯುತ್ತೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ದಯಮಾಡಿ ಮನೇಲಿ ಇದ್ಬಿಡಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಪುಟ್ಟಣ್ಣಯ್ಯನವರ ಹೆಸರನ್ನ ಮಾನ ಮರ್ಯಾದೆ ತೆಗಿಬೇಡಿ. ನೀವು ರೈತ ಸಂಘಕ್ಕೆ ನಾಲಾಯಕು ಹೋರಾಟಗಳು ಎಷ್ಟಿದೆ, ರಾಜ್ಯದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಆ ಹೋರಾಟಗಳನ್ನು ನೀವು ಯಾವುದಕ್ಕೂ ನಾಲಾಯಕಿರುವಂಥ ನಿಮ್ಮಂಥ ವ್ಯಕ್ತಿತ್ವ ಒಂದು ರೈತ ಸಂಘಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳಿ ನಾನು ಎಚ್ಚರಿಕೆ ಮಾತು ಹೇಳ್ತೀನಿ. ನೀವು ಹೋರಾಟಕ್ಕೆ ಬೇಕಾಗಿಲ್ಲ, ನೀವು ನಾಲಾಯಕು, ಮನೆ ಸೇರಿ ಇಲ್ಲ ಗಡಿಪಾರಾಗಿ ಅಂತ ಹೇಳ್ತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ. ಜೈ ರೈತ ಸಂಘ.